Hello everyone. Hope you all are doing great. ಕನ್ನಡ ಒಳಗೆ ನೆಲ್ಲಿಕಾಯಿ ಅಂತಾರ, ಇಂಗ್ಲೀಷ್ ಒಳಗೆ ಗೂಸ್ಬೆರಿ ಅಂತಾರ. ನೆಲ್ಲಿಕಾಯ್ದು ಗುಳಂಬ ಮಾಡ್ಲಿಕತ್ತೀನಿ. ಇದಕ್ಕೆ ಮುರಬ್ಬಾನು ಅಂತಾರ. ಚಲೋತ್ನಂಗೆ ನೆಲ್ಲಿಕಾಯಿನ ಕ್ಲೀನಾಗಿ ತೊಳ್ಕೊಂಡು ಕಾಟನ್ ಕ್ಲೋತ್ಲೆ ನೀಟಾಗಿ ಒರೆಸ್ಕೊಂಡು ಗ್ರೇಟ್ ಮಾಡ್ಲಿಕ್ಕೆ ಶುರು ಮಾಡೀನಿ. ಒಂದು ಸಣ್ಣ ಭಾಂಡಿ ಒಳಗೆ 1 ಗ್ಲಾಸ್ ಆಫ್ ಸಕ್ರೆ ಹಾಕಿ ಸಕ್ರೆ ನೆನೆಯುವಷ್ಟು ನೀರು ಹಾಕಬೇಕು. ಗ್ಯಾಸ್ನ ಲೋ ಫ್ಲೇಮ್ ಒಳಗಿಟ್ಟು ಇದನ್ನು ಸ್ವಲ್ಪ ಸ್ಟರ್ ಮಾಡ್ಕೋತಿರ್ಬೇಕು. ಇದ್ರದ್ದು ಕನ್ಸಿಸ್ಟೆನ್ಸಿ ಕರೆಕ್ಟ್ ಆಗಿದ್ದಾಗ ನೆಲ್ಲಿಕಾಯಿ ಹಾಕ್ಲಿಕ್ಕೆ ಬರ್ತದ. ಸೊ ನಾ ಅದನ್ನೇ ನೋಡ್ಲಿಕತ್ತೀನಿ ಈಗ. ಸ್ಪೂನಿಂದ ಶುಗರ್ ಸಿರಪ್ಪು ಕೆಳಗೂ ಬಿದ್ದು ಮ್ಯಾಲೂ ಹತ್ತಿರಬೇಕು. ಸೊ ದಟ್ ಈಸ್ ದ ರೈಟ್ ಕನ್ಸಿಸ್ಟೆನ್ಸಿ. ಆವಾಗ ನೆಲ್ಲಿಕಾಯಿ ಹಾಕಿಬಿಡೋದು. ನೆಲ್ಲಿಕಾಯ್ದು ಮಾಯ್ಶ್ಚರ್ ಹೋಗೋ ತನ ಅದನ್ನು ಬಾಯ್ಲ್ ಮಾಡೋದು. ನಿಯರ್ಲಿ 5 to 8 minutes ಬಾಯ್ಲ್ ಮಾಡೋದು. ಈ ಥರ ಮಾಡೋದಕ್ಕೆ ಮಾಯ್ಶ್ಚರ್ ಹೋಗ್ತದೆ, ನೆಲ್ಲಿಕಾಯಿ ಸಾಫ್ಟು ಆಗ್ತವೆ ಮತ್ತು ಅದರದ್ದು ಲೈಫ್ ಸ್ಪ್ಯಾನ್ ಹೆಚ್ಚಾಗ್ತದೆ. ಸೊ ಯು ಕ್ಯಾನ್ ಸ್ಟೋರ್ ಇಟ್ ಇನ್ ಗ್ಲಾಸ್ ಜಾರ್ಸ್. ಇದು ನಿಯರ್ಲಿ 6 months to 8 months ತನಕ ಸ್ಟೋರ್ ಮಾಡಿ ಇಟ್ಕೊಳಿಕ್ಕೆ ಬರ್ತದೆ. ಚಪಾತಿ ಜೊತೆ ಹಚ್ಕೊಂಡು ತಿಂದ್ರೆ ಭಾರಿ ರುಚಿ ಹತ್ತದ. ಆ್ಯಕ್ಚುಲಿ ಕ್ವಾಂಟಿಟಿ ಆಫ್ ಗೂಸ್ಬೆರೀಸ್ ಹೆಚ್ಚು ತೊಗೊಂಡು ಬಂದು ಭಾಳಷ್ಟು ಮಾಡಿ ಗ್ಲಾಸ್ ಜಾರ್ ಒಳಗೆ ಸ್ಟೋರ್ ಮಾಡಿ ಇಟ್ಕೊಳಿಕ್ಕೆ ಬರ್ತದೆ. ಯಾವಾಗಾದರೂ ನಮ್ಗೆ ಟೈಮ್ ಕಡಿಮೆ ಇದ್ದಾಗ ಪಲ್ಯ ಮಾಡ್ಲಿಕ್ಕೆ ಆಗ್ಲಾರ್ದಾಗ ಚಪಾತಿ ಜೊತೆ ಅಗದಿ ರುಚಿ ಹತ್ತದ. ಇದು ಚಪಾತಿ ತುಪ್ಪ ರೋಲ್ ಮಾಡಿ ವಿತ್ ಇದು ನೆಲ್ಲಿಕಾಯ್ದು ಗುಳಂಬ ಹಾಕಿ ಡಬ್ಬಿ ಒಳಗೆ ಕಟ್ಟಿದ್ರು ಭಾರಿ ರುಚಿ ಹತ್ತದ. ಆ್ಯಸ್ ಇಟ್ ಈಸ್ ರಿಚ್ ಇನ್ ವಿಟಾಮಿನ್ ಸಿ. ಕಿಡ್ಸ್ ಬಾಕ್ಸ್ ಒಳಗೆ ಚಪಾತಿಗೆ ಇದು ಹಚ್ಚಿ ಹಾಕಿದ್ರೆ ಜಾಮ್ ಥರ ಹಾಕಿದಂಗೆ ಅನಿಸ್ತದ. ಇಟ್ಸ್ ವಿಲ್ ಲೈಕ್ ಇಟ್. ಫಾರ್ ಮೋರ್ ಸಚ್ ರೆಸಿಪೀಸ್ ಫಾಲೋ ಮಾಡ್ರಿ.